ಹಾಯ್ ಫ್ರೆಂಡ್ಸ್, ಭಾಳ ದಿನ ಆಯ್ತಲ್ಲ ಅಡುಗೆ ಮಾಡಿ. ಯಾಕಂದರೆ ಮೊಬೈಲ್ ಹಾಳಾಗಿತ್ತು, ಸೊ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೊಸ ಮೊಬೈಲ್ ತೊಗೊಂಡಿದ್ದೀನಿ. ಅದೇ ಖುಷಿಗೆ ಬನ್ನಿ ಇವತ್ತು ಗೋಬಿ ಬಿರಿಯಾನಿ ಮಾಡೋಣ. ಬನ್ನಿ ಫ್ರೆಂಡ್ಸ್, ಹೆಂಗಿರುತ್ತೆ, ಹೆಂಗೆ ಮಾಡೋದು ಎಲ್ಲ ಒಂದು ಸತಿ ನೋಡ್ಕೊಂಬರೋಣ. ಹೆಂಗೆ ಲಾಗ ಮಾಡ್ಬಿಡೋಣ. ಬನ್ನಿ ಫ್ರೆಂಡ್ಸ್. ಗೋಬಿ ಬಿರಿಯಾನಿಗೆ ಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ಮಾಮೂಲಿ ಈರುಳ್ಳಿ, ಟೊಮೊಟೊ, ಹಸಿ ಬಟಾಣಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂಚೂರು ಗಡಿಗೆ ಮೊಸರು, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆಗೆ ಒಂದು ಎಲೆ, ಒಂದು 4 ಯಾಲಕ್ಕಿ, ಮಸಾಲೆ ಪೌಡ್ರು, ಬಿರಿಯಾನಿ ಪೌಡ್ರು, ಸ್ವಲ್ಪ ಕಸ್ತೂರಿ ಮೇಥಿ. ಆಮೇಲೆ ಗೋಬಿಗೆ ಮೇನ್ ಬೇಕಾಗಿರೋದು ಗೋಬಿ. ಇದೊಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಮುಂಚೆನೇ ಇಟ್ಕೊಂಡಿರಿ. ಹಾಗೆ ಅಕ್ಕಿನೂ ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿರಿ ಫ್ರೆಂಡ್. ಆಮೇಲೆ ಬೇಕಾಗಿರೋದು ಚೂರು ಎಣ್ಣೆ, ತುಪ್ಪ. ಓಕೆ, ಉಪ್ಪೊಂದು ಚೂರು ಲಾಸ್ಟಿಗೆ ಹಾಕ್ಬಿಟ್ರೆ ಬಿರಿಯಾನಿ ರೆಡಿ. ಒಲೆನ ಹಚ್ಕೊಂಡು ಮಾಮೂಲಿ ಕುಕ್ಕರ್ನ ಮೇಲಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಎಣ್ಣೆ ಕಾದಾದ್ಮೇಲೆ ಪಲಾವ್ ಎಲೆಗಳನ್ನ ಹಾಕೊಂಡ್ಬಿಡೋಣ. ಹಾಗೆ ಒಂದು 4-5 ಏಲಕ್ಕಿ ಕೂಡ ಹಾಕೊಳ್ಳೋಣ. ಸೊ ಈರುಳ್ಳಿಗಳನ್ನು ಹಾಕಿಕೊಳ್ಳೋಣ, ಉಳ್ಳಾಗಡ್ಡಿ. ನಂತರ ಇದು ಕಂದು ಬಣ್ಣ ಬರುವವರೆಗೂ ಕೈಯಾಡಿಸಿಕೊಳ್ಳೋಣ, ಕಾಚ 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 ಅಂತ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿಕೊಳ್ಳೋಣ. ಮತ್ತೊಮ್ಮೆ ಕೈಯಾಡಿಸಿಕೊಳ್ಳೋಣ. ಹಸಿ ಬಟಾಣಿಯನ್ನು ಮೇಲಿನಿಂದ ಹೀಗೆ ಉದಿರಿಸೋಣ. ನಂತರ ಮತ್ತೊಮ್ಮೆ ಹೀಗೆ ಕೈಯಾಡಿಸಿಕೊಳ್ಳೋಣ. ಕೆಂಪನೆ ಟೊಮೊಟೊವನ್ನು ಹೀಗೆ ಹಾಕಿಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಇದರದೆಲ್ಲ ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹೀಗೆ ಕೈಯಾಡಿಸಿಕೊಳ್ಳೋಣ. ಉಪ್ಪನ್ನು ಹಾಕಿಕೊಳ್ಳೋಣ. ಆಮೇಲೆ ಬೇಕು ಎಲ್ಲ ಅಕ್ಕಿ ನೀರೆಲ್ಲ ಹಾಕ್ತೀವಲ್ಲ, ಆಮೇಲೆ ಒಂದು ಸತಿ ಟೇಸ್ಟಿಗೆ ಒಂಚೂರು ಹಾಕಿ ಮುಚ್ಚಿಬಿಡೋಣ. ಓಕೆ, ಗೋಬಿಯನ್ನು ಇದರ ಜೊತೆಗೆ ಹಾಕೊಳ್ಳೋಣ. ಆಮೇಲೆ ಮತ್ತೊಮ್ಮೆ ಕೈಯಾಡಿಸಿಕೊಳ್ಳೋಣ. ಫ್ರೆಂಡ್ಸ್, ಈಗ 1 ಕಪ್ ಮೊಸರು ಹಾಕೊಳ್ಳೋಣ. ಚೆಂದಾಗಿ ಕೈಯಾಡಿಸಿಕೊಳ್ಳೋಣ. ಬಿರಿಯಾನಿ ಮಸಾಲೆ ಪೌಡರನ್ನು ಸೇರಿಸಿಕೊಳ್ಳೋಣ. ಈ ಥರ ಹಿಂಗೆ ಹೊಡಿಬೇಡಿ, ಕುಕ್ಕರ್ ಹಾಳಾಗುತ್ತೆ. ಫ್ರೆಂಡ್ಸ್, ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ಈಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕೊಳ್ಳೋಕ್ಕಿಂತ ಮುಂಚೆ ನೀರು ಹಾಕೊಳ್ಳಿ. ಫ್ರೆಂಡ್ಸ್, ಇದು ಫೈನಲ್ ಟಚ್. ನೀವು ನೀರು ಹಾಕೊಂಡಾದ್ಮೇಲೆ ಅಂದರೆ ಅಕ್ಕಿ ಹಾಕೋಣ ಮುಂಚೆ ಉಪ್ಪು, ಖಾರ, ಹುಳಿ ಏನು ಬೇಕೋ ಈಗಲೇ ಸೇರಿಸ್ಕೊಳ್ಳಿ. ಹುಳಿ ಅಂದರೆ ಮೊಸರು, ಉಪ್ಪು ಅಂದರೆ ಉಪ್ಪು, ಖಾರ ಅಂದರೆ ಖಾರದ ಪುಡಿ ಅಥವಾ ಮಸಾಲೆ ಪುಡಿ, ನಿಮ್ಗೆ ಏನು ಬೇಕೋ. ಇದು ಫೈನಲ್ ಟಚ್. ಈಗ ಏನು ನೋಡ್ತಿರಲ್ಲ, ಇದೇ ಟೇಸ್ಟೇ. ನೀವು ವಿಷುವಲ್ ಅದಾದಮೇಲೆ ಊಟ ಮಾಡ್ಬೇಕಾದ್ರೆ ಅದೇ ಟೇಸ್ಟೇ ಬರೋದು. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಷಯ, ಈಗ ನೀರು ಹಾಕೋತೀವಲ್ಲ, ನೀರು ಹಾಕೊಂಡು ಕೂಡಲೇ ಅಕ್ಕಿ ಹಾಕೋಬಾರ್ದು. ನೀರು ಇದು ಕೊತ ಅಂತ ಮರಳಬೇಕು, ಮೇಲೆ ಬೊಬ್ಬೆ ಬರಬೇಕು, ಆವಾಗ ನೀವು ಅಕ್ಕಿ ಹಾಕೋಬೇಕು. ಈಗ ನೀವು ಅಕ್ಕಿ ಹಾಕೊಂಡ್ರೆ ಉಪ್ಪು ಖಾರ ಏನು ಅದಕ್ಕೆ ಮಿಕ್ಸ್ ಆಗಲ್ಲ ಫ್ರೆಂಡ್ಸ್. ಸೊ ಹೆಂಗಿದೆ ಟಿಪ್ಸ್? ಸಕ್ಕತ್ತಾಗಿದೆಲ್ಲ. ಫ್ರೆಂಡ್ಸ್, ಈಗ ಇದು ಮಳ್ತಾ ಇದೆ ಅಂದರೆ ಬೊಬ್ಬೆ ಬರ್ತಾ ಇದೆ. ಈಗ ನಾವು ಇಲ್ಲಿಗೆ ಅಕ್ಕಿ ಹಾಕೊಳ್ಳೋಣ. ನೋಡಿ, ಈಗ ಅಕ್ಕಿ ಹಾಕೊಳ್ಳೋಣ. ಈ ಥರ ಬರಿಬೇಡಿ, ಮಾರ್ಕ್ ಆಗುತ್ತೆ ಕುಕ್ಕರ್ಗೆಲ್ಲ. ಫ್ರೆಂಡ್ಸ್, ಈಗ ಅಕ್ಕಿ ಹಾಕಾಯ್ತಲ್ಲ, ಕುಕ್ಕರ್ನ ಮುಚ್ಚೋಣ. 2 ವಿಷಲ್ ಓಡಿಸೋಣ. ಕುಕ್ಕರ್ನ ಮುಚ್ಚಾದ್ಮೇಲೆ ಮುಚ್ಚೋಣ. ಇದೊಂದು ಚೂರು ಎತ್ತು ನೋಡಿ. ಈಗ ಸೌಂಡ್ ಬಂತು ಅಂದರೆ ನೀವು ಕರೆಕ್ಟಾಗಿ ಮುಚ್ಚಿದ್ದೀರಾ ಅಂತ. ಇಲ್ಲ ಅಂದರೆ ಗಾಳೀಲಿ ಮತ್ತು ಏರೆಲ್ಲ ನೀರೆಲ್ಲ ಸ್ವಲ್ಪ ಆಚೆ ಹೋಗುತ್ತೆ, ಹಿಂಗೆ ಸೈಡಲ್ಲಿ. ಓಕೆ, ಈ ಥರ ಹಾಕಿದ್ರೆ ಪಕ್ಕ ಹಿಡ್ದಿದೆ ಅಂತ. ಫ್ರೆಂಡ್ಸ್, ಇದು ಮೊದಲನೇ ವಿಸಿಲು. ಫ್ರೆಂಡ್ಸ್, ಇದು 2ನೇ ವಿಸಿಲು. ನೋಡಿ, ಈಗ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಒಳ್ಳೆ ಘಮ ಸ್ಮೆಲ್ ಬರ್ತಾ ಉಂಟು. ಹಾಯ್ ಫ್ರೆಂಡ್ಸ್, ಇದಾಗಿದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಮುಚ್ಚಳ ತೆಗೋಕ್ಕಿಂತ ಮುಂಚೆ. ನೋಡಿ, ಸೌಂಡ್ ಇಲ್ಲ. ಸೊ ಈ ಥರ ಇದ್ದರೆ ತೆಗಿಬೋದು ಅಂತ ಅರ್ಥ. ಫ್ರೆಂಡ್ಸ್, ವಾವ್, ಮಸ್ತಾಗಿದೆ ಫ್ರೆಂಡ್ಸ್. ಗೋಬಿ ಪುಲಾವ್ ಅಲ್ಲ, ಗೋಬಿ ಬಿರಿಯಾನಿ ಯಾವ್ದಾರ ಅಂದ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಗೋಬಿ ಬಿರಿಯಾನಿ ರೆಡಿ. ಇನ್ನೇನಿಲ್ಲ, ಬರ್ರಿ ತಟ್ಟೆಗೆ ಹಾಕ್ಕೊಳ್ಳೋದು, ಹೊಡೆಯೋದು.